ಆದರೆ ಆ ವಿಷ ಹಾಕಿದವನು ಏನು ಅಂತ ಹೇಳಿದ್ರೆ ಅವನ ದೃಷ್ಟಿಕೋನದಲ್ಲಿ 4 ದಿವಸದ ಮುಂಚೆ ಅವನದು ಇನ್ನೊಂದು ದನನ ಹಿಡ್ದಿತ್ತಂತೆ. ಆವಾಗ ಅವನಿಗೆ ಕೋಪ ಬಂದುಬಿಟ್ಟಿದೆ. ಕೋಪ ಬಂದು ಮನೆಗೆ ವಿಷ ತಂದಿಟ್ಕೊಂಡಿದ್ದಾನೆ. ಅದು ಯಾವಾಗ ಹಿಡಿತು ಮನೆಗೆ ಹೋಗಿ ಅವನ ಕಸಿನ್ನು ಕರ್ಕೊಂಡು ಮೋಟ್ರ್ ಬೈಕ್ನಲ್ಲಿ ಬಂದು ಅದಕ್ಕೆ ಹಾಕ್ಬಿಟ್ಟಿದ್ದಾನೆ, ದನಕ್ಕೆ ಹಾಕಿದ್ದಾನೆ. ಹಾಕಿದಾಗ ಈ ಹುಲಿ ಮತ್ತು ಮರಿಗಳು ಬಂದು ತಿಂದಾಗ ಈ ಹೃದಯ ನಿಂತೋಗಿ ಮತ್ತು ಉಸಿರಾಡಲಿಕ್ಕೆ ತೊಂದರೆಯಾಗಿ ಸತ್ತೋಗ್ತದೆ. ಹಾಗಾಗಿ ಹುಲಿಗಳು ಬಹುಶಃ 1 ಗಂಟೆ ಒಳಗಡೆ 4-5 ಹುಲಿಗಳು ಸತ್ತೋಗ್ಬಿಟ್ಟಿದೆ. ಅವನು ಇನ್ನೇನು ಮಾಡಿದ್ದಾನೆ ಅಂದರೆ ಆ ದನಕ್ಕೆ ವಿಷ ಹಾಕಿದಾನಲ್ಲ, ದನಕ್ಕೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಆ ದನ ಮಲಗಿದ ಎಡಕಿವಿನ ಕಟ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಆ ಬಹುಶಃ ಇಯರ್ಟ್ ಆಗಿತ್ತು ಅನಿಸುತ್ತೆ, ಯಾರ್ದು ದನ ಯಾರ್ದು ಅಂತ ಗೊತ್ತಾಗ್ದಲ್ಲೇ ಇರಲಿ ಅಂತ ಹೇಳಿ. ಆದರೆ ಅವನ ಕೋಪ ಯಾಕೆ ಅಂತ ಹೇಳಿದ್ರೆ ನಮ್ಮ ದನಗಳನ್ನ ಹಿಡಿತಾ ಇದೆ, ಅರಣ್ಯ ಇಲಾಖೆಯವರು ಸರಿಯಾಗಿ ನಮಗೆ ಪರಿಹಾರ ಕೊಡ್ತಾ ಇಲ್ಲ. ನಾವು ನೋಡಿದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಪರಿಹಾರ ಕೊಡಲಿಕ್ಕೆ 150ರಿಂದ 180 ದಿವಸ ತಗೊಳ್ತಾ ಇದ್ದಾರೆ ಈಗ ಮಾಹಿತಿ ನಾನು ದತ್ತಾಂಶ ನೋಡಿದಾಗ. ಹಾಗಾಗಿ ಅವನ ಕೋಪ ಒಂಥರ, ನಾನು ಅದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ, ಆದರೆ ಇದನ್ನು ನಾವು ಸರಿಪಡಿಸ್ಬೇಕು.